ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ಕನ್ನಡ ವರ್ಣಮಾಲೆ, ಈ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ, ಆ ಅಕ್ಷರಗಳನ್ನು ತುಂಬ ಈಸಿಯಾಗಿ, ಸುಲಭವಾಗಿ, ಕರೆಕ್ಟಾಗಿ ಬರೆಯೋದು ಮತ್ತು ಅದನ್ನು ಸರಿಯಾದ ಒಂದು ಉಚ್ಚಾರಣೆಯನ್ನು ನೋಡೋಣ. ಸೊ ಕನ್ನಡ ವರ್ಣಮಾಲೆ ಫ್ರೆಂಡ್ಸ್, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಸೊ ಬನ್ನಿ ನೋಡೋಣ. ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ, ಅಂ, ಅಹ. ಇದಿಷ್ಟು ಆದಿಂದ ಅಹದವರೆಗೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಮತ್ತು ಅದನ್ನು ಯಾವ ರೀತಿಯಾಗಿ ವಿಭಾಗ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಇದು ಕನ್ನಡ ವರ್ಣಮಾಲೆಯನ್ನು ಬರೆಯೋ ವಿಧಾನ ಮತ್ತು ಓದೋ ವಿಧಾನವನ್ನು ತೋರಿಸ್ತಾ ಇರೋದಷ್ಟೇ. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾಡ್ತಿರುವಂಥ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಪ್ರೇರಣೆ ಬಹಳ ಅತ್ಯಮುಖ್ಯ. ಸೊ ಬನ್ನಿ, ನೆಕ್ಸ್ಟ್ ವ್ಯಂಜನಗಳನ್ನು ಸ್ಟಾರ್ಟ್ ಮಾಡೋಣ. ಕ, ಖ, ಗ, ಘ, ಜ್ಞ. ನೀವು ನೋಡ್ತಿರಬಹುದು ಅಲ್ಪ ಪ್ರಾಣಗಳನ್ನು ಮತ್ತು ಮಹಾಪ್ರಾಣಗಳನ್ನು ಯಾವ ರೀತಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಕ, ಖ, ಗ, ಘ, ಜ್ಞ. ಚ, ಛ, ಜ, ಝ, ಜ್ಞ. ಟ, ಠ, ಡ, ಢ, ಣ. ಇಲ್ಲಿ ಏನು ಬರೆದಿದ್ದೀನಲ್ವಾ, 5ನೇ ಅಕ್ಷರ. ಇದನ್ನು ಗುಂಪು ಮಾಡಿದಾಗ 5ನೇ ಅಕ್ಷರದಲ್ಲಿ ಯಾವ್ದು ಬರುತ್ತೋ ಅದನ್ನು ನಾವು ಅನುನಾಸಿಕ ಅಂತ ಹೇಳ್ತೀವಲ್ವಾ. ಸೊ ಅದನ್ನು ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ. ಸೊ ಉಚ್ಚಾರಣೆ ಮಾಡ್ತಾ ಇರುವಾಗ ಮೂಗಿನ ಸಹಾಯವನ್ನು ತಗೊಳ್ಳೇಬೇಕು. ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬರೋದು ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲೇ ಎರಡು ವಿಧ ಇದೆ, ಒಂದು ವರ್ಗೀಯ ಮತ್ತು ಅವರ್ಗೀಯ. ಸೊ ಬನ್ನಿ ನೋಡೋಣ. ಯ, ರ, ಲ, ವ, ಶೆ, ಶ, ಸ, ಹ, ಳ. ಇದಿಷ್ಟು ಕನ್ನಡ ವರ್ಣಮಾಲೆಯ 49 ಅಕ್ಷರಗಳನ್ನು ಬರೆಯುವ ವಿಧ ಮತ್ತು ಓದುವ ವಿಧ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಈ ವರ್ಣಮಾಲೆಯನ್ನು ಯಾವ ಪ್ರಕಾರದಲ್ಲಿ ನಾವು ವಿಂಗಡಿಸಿದ್ದೀವಿ ಅನ್ನೋದನ್ನೆಲ್ಲ ನೋಡೋಣ. ಸೊ ನೋಡಿ ಮತ್ತೊಮ್ಮೆ. ಸೊ ಫ್ರೆಂಡ್ಸ್, ಬರವಣಿಗೆ ಇನಿಷಿಯಲ್ ಸ್ಟೇಜಲ್ಲಿ ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಪರ್ಫೆಕ್ಟಾಗಿ ಬಂದರೆ ಅಥವಾ ಉಚ್ಚಾರಣೆ ಪರ್ಫೆಕ್ಟಾಗಿ ಬಂದರೆ ನಾವು ಮುಂದೆ ನಮ್ಮ ಜೀವನದಲ್ಲಿ ಕನ್ನಡ ವರ್ಣಮಾಲೆಯನ್ನು ಕಲಿಯೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಪರ್ಫೆಕ್ಟಾಗಿ ಸೊ ಬರವಣಿಗೆ ಕರೆಕ್ಟಾಗಿರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.